ವಂಚಕ ಪಿಡಿಒ ಯೋಗೇಂದ್ರ ಚೀಟಿಂಗ್ ಕಹಾನಿಯನ್ನು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಒಬ್ಬರಿಗೆ ವಿಧಾನಸೌಧದಲ್ಲಿ ಕೆಲಸ ಕೊಡಿಸುವುದಾಗಿ ವಂಚನೆ, ಮತ್ತೊಬ್ಬರಿಗೆ ಗೋಲ್ಡ್ ಬಿಸ್ನೆಸ್ ಹೆಸರಿನಲ್ಲಿ ವಂಚನೆ, ಇನ್ನೂ ಒಬ್ಬರಿಗೆ ಕ್ರಿಪ್ಟೋ, ಹೀಗೆ ಹಲವು ಹೆಸರಿನಲ್ಲಿ ಟೋಪಿ ಹಾಕಲಾಗಿದೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಮೂವರಿಗೆ ವಂಚನೆಯನ್ನ ಮಾಡಿದ್ದಾರೆ ವಂಚಕ 420 ಪಿಡಿಒ ಯೋಗೇಂದ್ರ. ಕೋಟಿಗಟ್ಟಲೆ ಟೋಪಿ ಹಾಕಿದ್ದಾರೆ ಈ ಪಿಡಿಒ. ನಾನಾ ರೀತಿಯಲ್ಲಿ ವಂಚಿಸಿದ್ದಾರೆ ಪಿಡಿಒ ಯೋಗೇಂದ್ರ. ವಂಚಕ 420 ಪಿಡಿಒ ಯೋಗೇಂದ್ರ ಮಹಾ ಮೋಸದ ಕಥೆ ಇದು. ಒಬ್ಬೊಬ್ಬರಿಗೆ ಒಂದೊಂದು ಕತೆ. ಅವರ ಹತ್ರ ದುಡ್ಡು ಪೀಕುವಂತಹ ಕೆಲಸ, ವಿಧಾನಸೌಧದಲ್ಲಿ ಕೆಲಸ ಕೊಡಿಸೋದಂತೆ ಈ ಪಿಡಿಒ ಯೋಗೇಂದ್ರ. ಇನ್ನೊಬ್ಬರಿಗೆ ಗೋಲ್ಡ್ ಬಿಸ್ನೆಸ್, ಹೀಗೆ ಆಮಿಷವನ್ನು ಒಡ್ಡಿರೋದು. ಮಗದೊಂದು ಕಡೆ ಕ್ರಿಪ್ಟೋ, ಇನ್ಯಾರೋ ಸಿಕ್ಕಿದ್ರು ಅವರಿಗೆ ವಂಚನೆ ಮಾಡಿರೋದು ಕ್ರಿಪ್ಟೋ ಹೆಸರಿನಲ್ಲಿ. ಹೀಗೆ ವಂಚನೆಯ ಮೇಲೆ ವಂಚನೆ, ಕೋಟಿಗಟ್ಟಲೆ ಮೋಸವನ್ನು ಮಾಡಲಾಗಿದೆ. ವಂಚನೆ ಮಾಡಿ ದುಬೈಗೆ ಪರಾರಿಯಾಗಿದ್ದ ಯೋಗೇಂದ್ರ ಏರ್ಪೋರ್ಟ್ನಲ್ಲಿ ಲಾಕ್ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಪಿಡಿಒ ಯೋಗೇಂದ್ರ ಚೀಟಿಂಗ್ ಕಹಾನಿ ಬಗ್ಗೆ ಡೀಟೇಲ್ಸ್ ಏನಿದೆ? ದಿವ್ಯಾ, ಮೊದಲೇದಾಗಿ ಈ ಸರ್ಕಾರಿ ಕೆಲಸಗಳನ್ನ ಕೊಡಿಸುವಂತದ್ದಾಗಿರಬಹುದು ಮತ್ತು ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ನೀವು ಇಷ್ಟಿಷ್ಟು ಹಣವನ್ನ ಹೂಡಿಕೆ ಮಾಡಿದ್ರೆ ಅದರಲ್ಲಿ ನಿಮ್ಮನ್ನ ಪಾರ್ಟ್ನರ್ ಮಾಡ್ಕೊಂತೀನಿ ಅಂತ ಹೇಳಿ ಅನೇಕರನ್ನ ವಂಚನೆ ಮಾಡುವಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಅಂತದ್ರಲ್ಲಿ ಮತ್ತೊಂದು ವಂಚನೆಯ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಈ ಆರೋಪಿ ಏನಿದ್ದಾನೆ, ಈತನು ಕೂಡ ಸರ್ಕಾರಿ ಕೆಲಸದಲ್ಲಿರುವಂತವನು ಮತ್ತು ಈತನ ಪತ್ನಿ ಕೂಡ ಸರ್ಕಾರಿ ಕೆಲಸದಲ್ಲೇ ಇರುವಂತದ್ದು. ಈತನ ವಂಚನೆಗಾಗಿ ಈತ ಹೆಂಡತಿಯನ್ನು ಕೂಡ ಬಳಸ್ಕೊಂಡಿದ್ದಾನೆ. ಇನ್ನು ಯೋಗೇಂದ್ರ ಅನ್ನೋನ ವಿರುದ್ಧವಾಗಿ ಅನೇಕ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣ ದಾಖಲಾದ ಮೇಲೆ ಆತ ಈ ಒಂದು ದುಬೈಗೂ ಕೂಡ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಇನ್ನು ಏರ್ಪೋರ್ಟ್ ನಲ್ಲಿ ಈತ ಲಾಕ್ ಆಗಿರುವಂತದ್ದು. ಇನ್ನು ಲಾಕ್ ಆದ್ಮೇಲೆ ಈತನನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂತದ್ದು. ಮೂಲತಃ ಈತ ಉತ್ತರ ಕರ್ನಾಟಕ ಜಿಲ್ಲೆ ಯಲ್ಲಾಪುರದ ಪಿಡಿಒ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈತನ ಹೆಂಡತಿ ಆಶಾ ಕೂಡ ಸರ್ಕಾರಿ ನೌಕರೆ. ಹೀಗೇನೆ ಅನೇಕ ಜನರಿಗೆ ವಂಚನೆ ಮಾಡುವಂಥದ್ದು. ಇನ್ನು ವಿಧಾನಸೌಧದ ಸಚಿವಾಲಯದಲ್ಲಿ ಅಧಿಕಾರಿಗಳು, ಶಾಸಕರು ನನಗೆ ಪರಿಚಯ ಇದ್ದಾರೆ, ಅದರಲ್ಲಿ ನೀವು ಇಂತಿಷ್ಟು ಹಣ ಕೊಟ್ರೆ ಇಂತಿದ್ದ ಕೆಲಸವನ್ನ ಕೊಡಿಸ್ತೀನಿ ಅಂತ ನಂಬಿಸೋದಾಗಿರ್ಬಹುದು. ಮತ್ತು ಈ ಬೇರೆ ಬೇರೆ ಕಡೆಗಳಲ್ಲಿ, ಅದರಲ್ಲೂ ಕೂಡ ಈ ವಿ ಪುರಂ ಆಗಿರಬಹುದು, ವೇಣುಗೋಪಾಲ್ ಅನ್ನೋರಿಗೆ ಬಿಸ್ನೆಸ್ ಅಲ್ಲಿ ನಿಮಗೆ ನಾನು ಕಂಪ್ನಿ ಆರಂಭ ಮಾಡ್ತಾ ಇದ್ದೀನಿ, ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅನ್ನೋ ಹೇಳಿ ಅಲ್ಲೂ ಕೂಡ ವಂಚನೆ ಮಾಡಿರುವಂತದ್ದು. ಇನ್ನು ಯಲಹಂಕ ನ್ಯೂಟನ್ ಅಲ್ಲೂ ಕೂಡ ಅದೇ ರೀತಿಯಾಗಿ ವೈದ್ಯರೊಬ್ಬರಿಗೆ ಈತ ವಂಚನೆ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಸದ್ಯಕ್ಕಂತೂ ಯಲಹಂಕ ನ್ಯೂಟನ್ ಪೊಲೀಸರು ಈಗ ಈತನನ್ನ ಬಂಧಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈತನ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗುವಂತಹ ಸಾಧ್ಯತೆ ಇದೆ ಮತ್ತು ಪೊಲೀಸರು ಈತನಿಂದ ವಂಚನೆಗೊಳಗಾದವರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಕಂಪ್ಲೇಂಟ್ ಕೊಟ್ಟರು ಅಂತಂದ್ರೆ ಮತ್ತಷ್ಟು ಕೇಸ್ಗಳನ್ನ ಈತನ ಮೇಲೆ ಜಡಿದು ಮುಂದಿನ ದಿನಮಾನಗಳಲ್ಲಿ ಈತನ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗ್ತಾರೆ. ದಿವ್ಯಾ, ಒಟ್ಟಾರೆಯಾಗಿ ವಂಚನೆ ಕಹಾನಿಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾನೆ ಇದೆ. ಇತ್ತೀಚೆಗೆ ದೊಡ್ಡ ದೊಡ್ಡ ಗೋಲ್ಡ್ ವಂಚನೆ ಆಗಿರ್ಬೋದು ಮತ್ತು ಪ್ರಾಪರ್ಟಿ ವಂಚನೆ ಆಗಿರ್ಬೋದು ಅಂತ ವಂಚನೆಗಳನ್ನ ನಾವು ನೋಡ್ತಾ ಇದ್ವಿ. ಈಗ ಜಾಬ್ ಫ್ರಾಡ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಫ್ರಾಡ್ ಮಾಡೋದಾಗಿರ್ಬೋದು, ಈ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಆರೋಪಿಗಳಿಂದ ಬೆಂಗಳೂರು ಪೊಲೀಸರು ಆಗಾಗ ಲಾಕ್ ಮಾಡ್ತಾ ಇರುವಂತದ್ದು ವಿಶೇಷ. ಸದ್ಯಕ್ಕಂತೂ ಈತನ ತನಿಖೆ ಮುಂದುವರಿತಾ ಇರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.